ಹಾಯ್, ವೆಲ್ಕಮ್ ಬ್ಯಾಕ್ ಟು ಅಗೇನ್ ಯೂಟ್ಯೂಬ್ ಕ್ಲಾಸಸ್. ಸೊ ನಿನ್ನೆ ಕ್ಲಾಸ್ ಏನಪ್ಪ ಅಂದ್ರೆ ನಾನು ನಿಮಗೆ ಯಾವ ರೀತಿ ನೀವು ಔಟ್ ಆಫ್ 80ಗೆ ನೀವು ನಿಯರ್ಲಿ ಏನಪ್ಪಾ ಅಂತಂದ್ರೆ 70 ಮಾರ್ಕ್ಸ್ ಅನ್ನ ಪಡೆದುಕೊಳ್ಳಬಹುದು ಅನ್ನೋದನ್ನ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂದಿತ್ತು. ಏನ್ ಹೇಳಿದ್ರಪ್ಪ ಅಂತಂದ್ರೆ ಆ ಕ್ಲಾಸ್ ಅಲ್ಲಿ, ಸರ್ ನಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಅನ್ನ ನೀವು ಒಂದು ಸೆಂಟೆನ್ಸ್ ತಗೊಂಡು ಅದನ್ನ ಚೇಂಜ್ ಮಾಡಿರಿ ಇಂಡೈರೆಕ್ಟ್ ಆಗಿ. ಬಟ್ ನಮ್ಮ ಎಕ್ಸಾಮ್ ಅಲ್ಲಿ ಹಂಗ ಬರಲ್ಲ. ನಮ್ಮ ಎಕ್ಸಾಮ್ ಹೆಂಗ್ ಬರುತ್ತೆ ಸರ್ ಅಂತಂದ್ರೆ, ನಮ್ಮ ಎಕ್ಸಾಮ್ ಅಲ್ಲಿ ಈ ರೀತಿ ಬರುತ್ತೆ ಸರ್. ಈ ರೀತಿ ಪ್ರಶ್ನೆ ಬಂದಾಗ ನಾವು ಯಾವ ರೀತಿ ಚೇಂಜ್ ಮಾಡ್ಬೇಕು ಅನ್ನೋ ನಮಗೆ ಕಷ್ಟ ಆಗ್ತಿದೆ ಸರ್. ಇದನ್ನ ಸ್ವಲ್ಪ ನೀಟಾಗಿ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದೀರಿ. ನೋಡಿ, ಈ ರೀತಿ ಬಂದಾಗ ನಾವು ಅದನ್ನ ಪ್ಯಾರಾವೈಸ್ ಬರಿಬೇಕಾಗುತ್ತೆ ರೀ. 4-5 ಸೆಂಟೆನ್ಸ್ ಬಂದಾಗ ನಾವು ಪ್ಯಾರಾವೈಸ್ ಬರಿಬೇಕಾಗುತ್ತೆ. ಹಾಗಾದ್ರೆ ಪ್ಯಾರಾವೈಸ್ ಬರೋದು ಏನ್ ದೊಡ್ಡದಲ್ಲ. ಹೇಗಪ್ಪ ಅಂತಂದ್ರೆ, ಈಗ ನೋಡಿ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ ಬಹಳ ನೀಟಾಗಿ. ಇದೇನ್ ಬಹಳ ದೊಡ್ಡದಲ್ಲ. ಓಕೆ, ನೋಡಿ ಈಗ ಒಂದ್ ಬರಿತೀನಿ, ಯಾಕಂದ್ರೆ ಇಲ್ಲಿ ಇನ್ನೂ 2 ಕ್ವಶನ್ಸ್ ಅದಾವ. ಅವನ್ ಎಲ್ಲಿ ಚೇಂಜ್ ಆಗುತ್ತೆ ನಾ ಅಷ್ಟೇ ಹೇಳ್ತಾ ಹೋಗ್ತೀನಿ, ನೀವು ಅದೇ ರೀತಿ ಬರಿಬೇಕಾಗುತ್ತೆ. ಓಕೆ, ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇದು ಬರೆಯೋಕಷ್ಟ, ಅದಕ್ಕಾಗಿ ನಾನು ನೋಡಿ ಇದು ಪೆನ್ ಇಂದ ಹಿಡ್ಕೊಂಡು ನಾ ಬೋರ್ಡ್ ಬರಿಬೋದ್ರಿ, ಇದು ಪ್ಯಾಡ್ ಮೇಲೆ ಬರೋದು ಕಷ್ಟ. ಓಕೆ, ಏನೈತಿ ಮೊದಲನೇದು ಪ್ರಿನ್ಸ್. ಹಾಗಾದ್ರೆ ಬರ್ದು ಬಿಡೋಣ. ಪ್ರಿನ್ಸ್ ತಗೊಂಡೆ ಸರ್. ಯಾರಿಗೆ ಹೇಳಕತ್ತಾನ? ಮಿನಿಸ್ಟರ್ ಹೇಳಕತ್ತಾನ. ಹಾಗಾದ್ರೆ ಪ್ರಿನ್ಸ್ ಟೋಲ್ಡ್. ಸರ್ ಟೋಲ್ಡೇ ಬರುತ್ತೆ, ಹೌದು. ಯಾಕಂತಂದ್ರೆ ಅದು ಇಂಟ್ರಾಗೇಟಿವ್ ಅಲ್ಲ, ಎಕ್ಲಾಮೇಟರಿ ಸೆಂಟೆನ್ಸು ಅಲ್ಲ. ಹೌದಾ? ಪ್ರಿನ್ಸ್ ಟೋಲ್ಡ್ ಮಿನಿಸ್ಟರ್ಸ್. ಪ್ರಿನ್ಸ್ ಟೋಲ್ಡ್ ಮಿನಿಸ್ಟರ್. ಸರ್ ದ್ಯಾಟ್ ತಗೊಳ್ಳೋಣ. ಎಸ್, ದ್ಯಾಟ್ ತಗೋಬೇಕಾಗುತ್ತೆ. ನೋಡ್ರಿ, ಯಾಕಂದ್ರೆ ಇದು ಸೆಂಟೆನ್ಸ್ ಆದ ಐತಿ. ಹೌದಾ? ನಾ ಹೇಳ್ತೀನಿ ನಿಮ್ಗೆ, ನೆಕ್ಸ್ಟ್ ಹೇಳ್ತೀನಿ, ಸ್ವಲ್ಪ ನೀವು ಕೂಲಾಗಿ ಅಬ್ಸರ್ವ್ ಮಾಡ್ರಿ. ಸರ್ ನೆಕ್ಸ್ಟ್ ಏನ್ ಮಾಡೋಣ ಸರ್? ನೆಕ್ಸ್ಟ್ ಯು ಐತಿ. ಸೆಕೆಂಡ್ ಪರ್ಸನ್ ಬಂದ್ರೆ ಇವೆಲ್ಲ ನಾ ಹೇಳಿನ ಯಾವ ರೀತಿ ಬರೀಬೇಕು ಅಷ್ಟೇ ಹೇಳ್ಕೊಡಕತ್ತೀನಿ ನಿಮ್ಗೆ. ಸೆಕೆಂಡ್ ಪರ್ಸನ್ ಬಂದ್ರೆ ಸರ್ ಯಾರನ್ನ ಚೇಂಜ್ ಮಾಡ್ಬೇಕು? ನೋಡಿ, ಆಬ್ಜೆಕ್ಟ್ ಪ್ಲೇಸ್ ಯಾರದಾರ? ಈಗ ಪ್ರಿನ್ಸ್ ಸಬ್ಜೆಕ್ಟ್ ಪ್ಲೇಸ್, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರದಾರ? ಮಿನಿಸ್ಟರ್ ಹೇಳಕತ್ತಾನ. ಹಾಗಾದ್ರೆ ಹಿ ಅಂತ ಬರಿಬಿಡೋಣ. ಸರ್ ಹೀನೇ ಆಗುತ್ತಾ? ಸಿ ಆಗಲ್ಲ. ಯಾಕಂತಂದ್ರೆ ನಾವು ಕಾಮನ್ ಆಗಿ ಮ್ಯಾಲ್ ಡಾಮಿನೇಟ್ ಸೊಸೈಟಿ ನಾವು ಹೀನೆ ಅಂತ ತಗೋತೀವಿ. ಏನ್ ಮಾಡ್ಬಿಡೋಣ? ಮಿನಿಸ್ಟರ್ ಬಂದಾಗ ಇಲ್ಲಿ ಹಿರಿ ಅಂತ ತಗೊಂಡ್ಬಿಡೋಣ, ಹಿ. ಹೌದಾ? ನೆಕ್ಸ್ಟ್ ಸರ್ ಏನೈತಿ? ಮಸ್ಟ್ ಐತಿ. ಮಸ್ಟ್ ಇದ್ರೆ ಏನಾಗ್ಬೇಕು ಸರ್? ಮಸ್ಟ್ ಇದ್ರೆ ಹ್ಯಾಡ್ ಟು ಆಗಬೇಕು. ಹೌದಾ? ಏನಾಗ್ಬೇಕ್ರಿ? ಹ್ಯಾಡ್ ಟು ಮಾಡೋಣ. ಹೌದಾ? ಮತ್ ಸರ್ ಫೈಂಡ್ ಫೌಂಡ್ ಮಾಡೋಣ? ಇಲ್ಲ, ಮಾರ್ಕ್ಸ್ ಹೋಗುತ್ತೆ. ಯಾಕಂತಂದ್ರೆ ಮಾಡೆಲ್ ವರ್ಬ್ ಚೇಂಜ್ ಮಾಡೋದಕ್ಕೆ ಮೇನ್ ವರ್ಬ್ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಫೈಂಡ್ ಏನಾಗಬೇಕು? ಸಮ್. ಏನ್ ಕೊಟ್ರ? ಚೀಪರ್. ಹೌದಾ? ಚೀಪರ್ ವೇ ಆಫ್. ನೆಕ್ಸ್ಟ್ ಏನೈತಿ ನೋಡ್ರಿ, ಎಲ್ಲಪ್ಪತ್ ಸರ್ ಹಾಕಿಲ್ಲ ಗೊತ್ತಾ? ಹಾ, ಏನ್ ಕೊಟ್ರ? ಡೀಲಿಂಗ್. ಹೌದಾ? ಡೀಲಿಂಗ್ ವಿತ್. ಹಾ, ದಿಸ್ ನೋಡ್ರಿ, ದಿಸ್ ಬಿಕೇಮ್ ದ್ಯಾಟ್ ಆಗ್ಬೇಕು. ಏನಾಗಬೇಕು? ದಿಸ್ ಬಿಕೇಮ್ ದ್ಯಾಟ್ ಆಗಬೇಕು. ದ್ಯಾಟ್ ರಾಸ್ಕಲ್. ಓಕೆ, ಇಲ್ಲಿ ಬರೆದ ಬಳಿಕ ನೀವು ಫುಲ್ ಸ್ಟಾಪ್ ಇಟ್ಟು 2ನೇ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕೆ ಹೇಳಕತ್ತೀನಿ ನಿಮ್ಗೆ. ಯಾಕಂತಂದ್ರೆ ಈ ಬರೆಯುವಂತ ಉದ್ದೇಶನ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಎಲ್ಲ ನಿಮ್ಗೆ ಯಾವ ರೀತಿ ಬರಿಬೇಕು ಅಂತ ಹೇಳ್ಬೇಕನ್ನ ತಗೋತಾ ಇದ್ದೀನಿ. ನೆಕ್ಸ್ಟ್ 2ನೇ ಸೆಂಟೆನ್ಸ್ ಏನೈತಿ ನೋಡ್ರಿ, ಮಿನಿಸ್ಟರ್ ಹೇಳಕತ್ತಾನೆ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್ ಅಂತ ಹೇಳಕತ್ತಾನ. ನೀವು ಬೇಕಾದ್ರೆ ರೀಪ್ಲೈಡರೇ ಬರೀರಿ ಅಥವಾ ಟೋಲ್ಡರೇ ಬರೀರಿ, ನೀವು ಯಾವ್ದನ್ನು ಕೂಡ ನೀವು ಬರಿಬಹುದು. ಏನು ಹಿಂಗೆ ಬರಿಬೇಕು ಅಂತೇನಿಲ್ಲ. ಹೌದಾ? ಹಾಗಾದ್ರೆ ಸದ್ಯಕ್ಕೆ ಏನ್ ಮಾಡ್ತೀವಿ? ಇಲ್ಲಿ ವೇಟ್ ಸಾರಿ, ಇನ್ನೊಂದು ಸೆಂಟೆನ್ಸ್ ಇದೆ ಅಲ್ಲ, ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ. ದ ಪ್ರೆಸೆಂಟ್ ಪ್ಲಾನ್ ಈಸ್ ಎಕ್ಸ್ಪೆನ್ಸಿವ್ ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಏನ್ ಮಾಡ್ತಾ ಹೋಗೋಣ? ಈ ಒಂದು ಫುಲ್ ಸ್ಟಾಪ್ ತೆಗೆದು ಈಗ ಅಂಡ್ ಎಡೆಡ್. ನೋಡಿ, ಸೆಂಟೆನ್ಸಿಂಗ್ 2 ಬಂದ್ರೆ ನೋಡ್ರಿ, ಒಂದರಲ್ಲಿ 2 ಸೆಂಟೆನ್ಸ್ ಬಂದ್ರೆ ಏನ್ ಮಾಡ್ಬಾರ್ದು ನೀವು? ಈ ರೀತಿ 2 ಸೆಂಟೆನ್ಸ್ ಬಂದ್ರೆ ಅಂಡ್ ಹಾಕೋರಿ. ಅಂಡ್ ಎಡೆಡ್. ಹೌದಾ? ಅಂಡ್ ಎಡೆಡ್ ದ್ಯಾಟ್. ಅಂಡ್ ಎಡೆಡ್ ದ್ಯಾಟ್ ಏನೈತ್ ನೋಡ್ರಿ, ದ ಪ್ರೆಸೆಂಟ್ ಪ್ಲಾನ್ ಈಸ್. ದ ಪ್ರೆಸೆಂಟ್ ಪ್ಲಾನ್ ಈಸ್ ಅಂತ ಐತಿ. ಅದನ್ನೇ ಬರ್ಕೊಳ್ಳೋಣ. ಎಡೆಡ್ ದ್ಯಾಟ್ ಬರೆದ ಬಿಡ್ತೀನಿ. ಮತ್ತೇನಾಗ್ತಾ ಅಲ್ಲಿ? ದ ಪ್ರೆಸೆಂಟ್ ಪ್ಲಾನ್ ಐತೆ, ಇಲ್ಲಿ ಬರೋಣ. ಪ್ಲಾನ್ ನೋಡ್ರಿ, ಈಗ ಈಸ್ ಐತಿ. ಏನಾಗಬೇಕು? ವಾಸ್ ಆಗಬೇಕು. ಹೌದಾ? ಈಸ್ ಬಿಕಮ್ ವಾಸ್ ಮಾಡೋಣ. ದ ಪ್ರೆಸೆಂಟ್ ಪ್ಲಾನ್ ವಾಸ್ ಎಕ್ಸ್ಪೆನ್ಸಿವ್. ಹೌದಾ? ಎಕ್ಸ್ಪೆನ್ಸಿವ್. ಹಾ, ಈಗ ನಾವು ಮೊದಲನೇ ಸೆಂಟೆನ್ಸ್ ಅನ್ನ ಮುಗಿಸಿದೆವು. ಈಗ ನೆಕ್ಸ್ಟ್ ಏನ್ ಮಾಡೋಣ ಸರ್ ಅಂತಂದ್ರೆ, ಈಗ ನಾವು ಪೆನ್ ಚೇಂಜ್ ಮಾಡ್ಲಾ? ಓಕೆ, ನೋಡ್ರಿ, ಈಗ ನಾವು 2ನೇ ಸೆಂಟೆನ್ಸ್ ಅನ್ನು ಬರೀ ತಗೊಂಡು ಏನೈತೆ ನೋಡ್ರಿ, ಮಿನಿಸ್ಟರ್ ಹೇಳಕತ್ತಾನ. ಈಗ ನಾವು ಏನಪ್ಪಾ ಅಂತಂದ್ರೆ ಮಿನಿಸ್ಟರ್ ಏನ್ ಹೇಳ್ತಾ ಇದ್ದಾನೆ ಅದನ್ನ ನಾವು ಬರಿಬಹುದು.
ಇದು ಸಜೆಸ್ಟೆಡ್ ಸಲಹೆ ಅಂತ ಆಗ್ಬೋದು. ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್. ಸರ್ ನಾವು ಗಾರ್ಡ್ ಅನ್ನು ಡಿಸ್ಮಿಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೌದಲ್ಲ? ಸಜೆಸ್ಟೆಡ್ ರಿಪ್ಲೈ ಟೋಲ್ಡ್ ಯಾವ್ದಾರು ಬೇಡ. ಈಗ ನಾವು ಸಿಂಪಲ್ ಆಗಿ ಎಕ್ಸಾಮ್ ಅಲ್ಲಿ ಕಾಂಪ್ಲಿಕೇಟ್ ಬೇಡ, ಡೈರೆಕ್ಟ್ ಏನ್ ಮಾಡ್ರಿ, ಟೋಲ್ಡೇ ಬರೆದು ಬಿಡ್ರಿ, ಹೌದಾ? ಓಕೆ, ಈಗ ಏನ್ ಮಾಡೋಣ, ಮಿನಿಸ್ಟರ್ ಹೌದಾ, ಮಿನಿಸ್ಟರ್ ಟೋಲ್ಡ್ ಯಾರಿಗೆ, ಮಿನಿಸ್ಟರ್ ಟೋಲ್ಡ್ ಪ್ರಿನ್ಸ್, ಹೌದಾ? ಪ್ರಿನ್ಸ್ಗೆ ಹೇಳ್ದ. ದ್ಯಾಟ್ ಬರ್ಬೇಕ್ರಿ, ಬಿಡಂಗಿಲ್ಲ, ದ್ಯಾಟ್ ಬರ್ಲೇಬೇಕು, ಹೌದಾ? ಈಗ ನೋಡ್ರಿ ವಿ ಐತಿ, ವಿ ಏನಾಗ್ಬೇಕು ಸರ್, ವಿ ಬಿಕಮ್ ದೇ ಆಗುತ್ತೆ, ಹೌದಾ? ವಿ ಬಿಕಮ್ ಏನಾಗುತ್ತೆ, ದೇ ಆಗುತ್ತೆ. ಅವ್ರ ಮಿನಿಸ್ಟರ್ಸ್ ಹೌದಿಲ್ಲ. ಮಸ್ಟ್ ಹ್ಯಾಡ್ ಟು ಅಥವಾ ನೀವು ಮಸ್ಟ್ ಟು ಬರ್ತೈತಿಲ್ಲ ಅಂತಲ್ಲ ಸಜೆಸ್ಟ್ ಇದ್ದಾಗ. ಓಕೆ, ಏನಾಗುತ್ತೆ ನೋಡ್ರಿ, ಹ್ಯಾಡ್ ಟು, ನೀವು ಹ್ಯಾಡ್ ಟು ಬರ್ರಿ, ನೋ ಪ್ರಾಬ್ಲಮ್, ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ, ಓಕೆನಾ? ನೋಡ್ರಿ ಈಗ ಮಸ್ಟ್ ಅದನ್ನ ನೀವು ಡಿಸ್ಮಿಸ್ ಮಾಡಂಗಿಲ್ಲ, ಇಲ್ಲೇ ನೀವು ಮಿಸ್ಟೇಕ್ ಮಾಡ್ಕೊಳ್ಳೋದು. ಅದಕ್ಕೆ ಹೇಳಕತ್ತೀನಿ, ನಾ ಬಿಡಿಸುವಂತ ಉದ್ದೇಶನ ಟೈಮ್ ತಗೊಂಡು ಇದೇ ಕಾರಣಕ್ಕಾಗಿ ನೀವು ತಪ್ಪುಗಳು ಮಾಡೋದನ್ನ ತಿಳಿಸಿ ಹೇಳಕ್ ನಾ ಇದನ್ನ ಬಿಡಿಸ್ತಾ ಇದ್ದೀನಿ, ಆಟ ಆಡ್ಲಿಕ್ಕಲ್ಲ, ಹೌದಾ? ನೋಡ್ರಿ ಇಲ್ಲಿ ಡಿಸ್ಮಿಸ್ ಮಾಡ್ತೀರಿ, ಯಾಕೆ ಮಾಡ್ಬಿಡ್ರೆ ಆಲ್ರೆಡಿ ನೀವು ಮಾಡೆಲ್ ವರ್ಬ್ ನೇಮ್ ಮಾಡಿರಿ, ಇಲ್ಲಿ ಬಂದಂತ ಮಾಡೆಲ್ ವರ್ಬ್ ಚೇಂಜ್ ಮಾಡಿರಿ, ಹೌದಾ? ಹಾಗಾದ್ರೆ ಮಾಡೆಲ್ ವರ್ಬ್ ಚೇಂಜ್ ಮಾಡೋ ಬಳಕ ನೀವು ಮೇನ್ ವರ್ಬ್ ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ, ಹೌದಾ? ಅದಕ್ಕಾಗಿ ಏನಾಗ್ಬೇಕ್ರಿ, ಅದು ಡಿಸ್ಮಿಸ್ ಇರಬೇಕು, ಅದನ್ನ ಹಂಗೆ ಎರಡನು, ಹೌದಾ? ಡಿಸ್ಮಿಸ್, ಓಕೆ, ಡಿಸ್ಮಿಸ್ ಅಂತ ಇಟ್ಟೇವಿ. ದ ಗಾರ್ಡ್ ಏನಾಗ್ಬೇಕ್ರಿ, ದ ಗಾರ್ಡ್. ಓಕೆ ಸರ್, ಎರಡನೇ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡಿದೇವಿ. ನೆಕ್ಸ್ಟ್ ಏನ್ ಮಾಡೋಣ ಸರ್, ನಾವು ಮೂರನೇ ಸೆಂಟೆನ್ಸ್ ಅನ್ನ ಯಾವ ರೀತಿ ಚೇಂಜ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ, ಹೌದಾ? ಓಕೆ, ಹಾಗಾದ್ರೆ ನೋಡ್ರಿ ಮೂರನೇ ಸೆಂಟೆನ್ಸ್ ಏನೈತಿ. ಈಗ ಪ್ರಿನ್ಸ್ ಯಾರಿಗಪ್ಪ ಅಂತಂದ್ರೆ, ಕಲರ್ ಕಾಣಿಸುತ್ತೆ, ಇದು ಕಷ್ಟ ಕಾಣಿಸಲ್ಲ, 1 ಸೆಕೆಂಡ್ ತಡ್ರಿ, ಬೇರೆ ತಗೋತೀವಿ. ಓಕೆ, ಈಗ ನೋಡ್ರಿ ಪ್ರಿನ್ಸ್ ಏನ್ ಮಾಡ್ತಾ ಇದ್ದಾನೆ, ಈಗ ಪ್ರಶ್ನೆ ಕೇಳಕತ್ತಾನ. ಇಲ್ಲಿ ನೋಡ್ರಿ, ಇದು ಇಂಪಾರ್ಟೆಂಟ್, ನಿಮ್ ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಲಾಸ್ಟಿಗೆ ಕ್ವಶನ್ ಮಾರ್ಕ್ ಇತ್ತಂದ್ರೆ ನೀವು ಡೈರೆಕ್ಟ್ ತಿಳ್ಕೊಬೇಕು, ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಸ್ಕ್ ಬರ್ಬೇಕು, ಟೋಲ್ಡ್ ಬರಿಬಾರ್ದು, ರಿಪ್ಲೈಡ್ ಆಗ್ಲಿ ಹಿಂಗ ಬರಕ್ ಹೋಗ್ಬಾರ್ದು, ಸೆಡ್ ಬರಿಬಾರ್ದು. ಕಣ್ಣು ಮುಚ್ಚಿ ಏನ್ ಮಾಡ್ತೀರಿ, ಏನ್ ಮಾಡ್ತೀರಿ, ಪ್ರಿನ್ಸ್, ಹೌದಾ? PRINCE, ಪ್ರಿನ್ಸ್. ಆಸ್ಕ್ಡ್ ಕ್ವಶನ್ ಬರೆದ್ರು ತಪ್ಪೇನಿಲ್ಲ, ಕ್ವಶನ್ ಬರಿಬೋದಾ ಮತ್ತೆ, ಕ್ವಶನ್ ಬರಿಬಹುದು, ನಾವು ಬೇಡ ಆಸ್ಕ್ಡ್ ಬರೋಣ. ಪ್ರಿನ್ಸ್ ಆಸ್ಕ್ಡ್. ಸರ್ ಏನ್ ಬರೋಣ ನೋಡಿ, ಮಾಡೆಲ್ ವರ್ಬ್ಸ್ ಇಂದ ಸೆಂಟೆನ್ಸ್ ಸ್ಟಾರ್ಟ್ ಆಗ್ತದ್ರೆ ಇಂಟ್ರಾಗೇಟಿವ್ ಅಲ್ಲಿ ಮಾಡೆಲ್ ವರ್ಬ್ಸ್ ಇಂದ ಸ್ಟಾರ್ಟ್ ಆಗ್ತದ್ರೆ ನಾವು ಇಫ್ ಆರ್ ವೆದರ್ ಬರೀ ಅಂತ ಹೇಳಿ. ಸರ್ ನಮ್ಗೆ ವೆದರ್ ಸ್ಪೆಲ್ಲಿಂಗ್ ಕಷ್ಟ ಆಗುತ್ತೆ, ಡೈರೆಕ್ಟ್ ಇಫ್ ಹಚ್ಚಿ ಬಿಡೋಣ, ಹೌದಾ? ಇಪ್ ಬರ್ದೇವೆ, ಇಪ್ ಬರ್ಲಕ್ಕ ಇಲ್ಲಿ ನೋಡಿ ಎಲ್ಲರೂ ಮಿಸ್ಟೇಕ್ ಮಾಡ್ತೀರಿ. ಈ ಹೆಲ್ಪಿಂಗ್ ವರ್ಬ್ ಇತ್ತ ಕಡೆ, ಸಬ್ಜೆಕ್ಟ್ ಅತ್ತ ಕಡೆ, ಇದು ಇಂಟರ್ಚೇಂಜ್ ಆಗ್ಲೇಬೇಕ್ರಿ. ಇಟ್ ಐತಿ, ಥರ್ಡ್ ಪರ್ಸನ್ ನೋ ಚೇಂಜ್, ಥರ್ಡ್ ಪರ್ಸನ್ಸ್ ನಾವು ಚೇಂಜ್ ಮಾಡಕ್ ಬರಲ್ಲ, ಅದನ್ನೇ ಬರಿಬೇಕಾಗುತ್ತೆ. ಇಟ್ ಬರೆದು ಬಿಟ್ಟೆ ನಾನು. ನೆಕ್ಸ್ಟ್ ವಿಲ್ ಬಿಕಮ್ ಏನಾಗ್ಬೇಕ್ರಿ, ವುಡ್ ಆಗಬೇಕು, ಹೌದಾ? ವುಡ್ ಆಗಬೇಕಲ್ಲ, ವುಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ವುಡ್ ಬಿ ಏನಾಗಬೇಕು, ಸೊಲ್ಯೂಷನ್ ಅಂತ ರಾಜ್ಯಲ್ಲಿ ಕೇಳ್ತಾ ಇದ್ದಾನೆ, ಹೌದಲ್ಲ? ಓಕೆ ಸರ್, ಹಾಗಾದ್ರೆ ಸರ್ ಈ ಸೆಂಟೆನ್ಸ್ ಕೂಡ ನಾವು ಚೇಂಜ್ ಮಾಡಿದೇವಿ. ಲಾಸ್ಟ್ ಸೆಂಟೆನ್ಸ್ ಐತಿ, ಇದನ್ನ ಕೂಡ ಚೇಂಜ್ ಮಾಡಿ ಬಿಡೋಣ, ಹೌದಾ? ಓಕೆ, ಈ ಪೆನ್ ತಗೋತೀವಿ ಸದ್ಯಕ್ಕೆ ನಾನು. ಈಗ ಮಿನಿಸ್ಟರ್ ಹೇಳಕತ್ತಾನ ನೋಡ್ರಿ, ಏನ್ ಹೇಳಕತ್ತಾನ, ಎಸ್ ಹಿ ವಿಲ್ ರನ್ ಅವೇ, ಹೌದಾ ಓಡ್ ಹೋಗ್ತಾನ ಅಂತ ಹೇಳಿ ಸಜೆಸ್ಟ್ ಮಾಡಕತ್ತಾನ. ಹಾಗಾದ್ರೆ ಮಿನಿಸ್ಟರ್ ರಿಪ್ಲೈಡ್ ಅಥವಾ ಟೋಲ್ಡ್, ಸರ್ ನಾವು ರಿಪ್ಲೈಡ್ ಅಲ್ಲ ಟೋಲ್ಡ್, ಟೋಲ್ಡ್ ಬಿಡ್ರಿ, ನೋ ಪ್ರಾಬ್ಲಮ್, ಓಕೆನಾ? ಕಂಟಿನ್ಯೂ ಮಾಡ್ತಾ ಹೋಗೋಣ. ಏನ್ ಮಾಡೋಣ ನೋಡ್ರಿ, ಏನ್ ಮಾಡೋಣ, ಮಿನಿಸ್ಟರ್ ಪೆನ್ ಎಲ್ಲರೂ ನೋಡ್ಕೋಬೇಕು, ದೊಡ್ಡ ಕಷ್ಟ ಇದೆ. ಮಿನಿಸ್ಟರ್ ಟೋಲ್ಡ್ ದ ಪ್ರಿನ್ಸ್ ಅಥವಾ ಪ್ರಿನ್ಸ್, ಯಾವ್ದಾರ ಬರೀ ನೀವು, ಹೌದಾ? ಪ್ರಿನ್ಸ್, ಮಿನಿಸ್ಟರ್ ಟೋಲ್ಡ್ ಪ್ರಿನ್ಸ್ ದ್ಯಾಟ್, ಅಥವಾ ಏನ್ ಮಾಡಬೇಕು, ದ್ಯಾಟ್ ಪಾಸಿಟಿವ್ಲಿ ಅಥವಾ ಪಾಸಿಟಿವ್ಲಿ ಅಂತ ಬರೋದು. ಎಸ್ ಬಂದಾಗ ನೋಡಿ ಪಾಸಿಟಿವ್ಲಿ, ನೋ ಬಂದಾಗ ನೆಗೆಟಿವ್ಲಿ ಬರೀರಿ, ಹೌದಾ? ಇವನ್ ಹೇಳಿಕೊಟ್ಟಿನಿ, ನೀವೇನ್ ಮಾಡ್ತೀರಿ ನೋಡ್ರಿ, ಹೌದಾ? ದ ಮಿನಿಸ್ಟರ್ ಟೋಲ್ಡ್ ಪ್ರಿನ್ಸ್ ದ್ಯಾಟ್ ಪಾಸಿಟಿವ್ಲಿ, ಹೌದಾ? ಕಾಮ ಹಾಕೊಡ್ರಿ, ನೋ ತಿಳಿ ಕೆಲ್ಸೋಬಿಡ್ರಿ, ಹೆಂಗೆ ಬರ್ರಿ, ಎಸ್ ಅನ್ನ ಪಾಸಿಟಿವ್ಲಿ ಅಂತ ಬರೋಣ, ನೋ ಇದ್ರೆ ನೆಗೆಟಿವ್ಲಿ. ಈಗ ಥರ್ಡ್ ಪರ್ಸನ್ ಹೀನೇ ಇರ್ತೈತಿ, ಏನು ಚೇಂಜ್ ಆಗಲ್ಲ, ಹೌದಾ? ತಲೆ ಕೆಡ್ಸೋಬಿಡ್ರಿ ಥರ್ಡ್ ಪರ್ಸನ್ಸ್ ಬಂದಾಗ. ಹಿ ವುಡ್ ಏನಾಗ್ಬೇಕ್ರಿ, ಹಿ ವುಡ್ ನೋಡ್ರಿ, ವಿಲ್ ಬಿಕಮ್ ವುಡ್ ಮಾಡಿದೇವಿ, ರನ್ ಅವೇ, ಹೌದಾ? ರನ್ ಅವೇ, ಹೌದಾ? ಸಾರಿ, ಅವೇ, ಹೌದಾ? ಈ ರೀತಿ ಆಗುತ್ತೆ. ಈಗ ನೀವುಗಳು ಇಲ್ಲಿ ಇನ್ನಷ್ಟು ಪರ್ಫೆಕ್ಟ್ ಆಗಿ ನಿಮಗೆ ಮಾರ್ಕ್ಸ್ ಬರಬೇಕು ಅಂದ್ರೆ ನೋಡಿ, ಎಕ್ಸಾಂಪಲ್ ಹಿಂಗೆ ಬರ್ದೆ ಅಂತ ಅನ್ಕೊಂಡೆ, ಹೆಂಗ್ ಬರ್ದು ಬರ್ದಿರಿ ನೀವು, ಹೌದಾ? ಇದಕ್ಕೆ ನೀಟ್ ಆಗ್ತಾನೆ ಹ್ಯಾಂಡ್ ರೈಟಿಂಗ್, ಬಟ್ ಇಲ್ಲಿ ಪ್ಯಾಡ್ ಮೇಲೆ ಬರೋದು ಕಷ್ಟ ಆಗುತ್ತೆ. ಓಕೆ ಸರಿ, ಈಗ ನಾವು ಏನ್ ಮಾಡ್ಬೇಕು ಸರ್, ವ್ಯಾಲ್ಯೂಯೇಟರ್ಸ್ ಗೆ ನಮ್ಗೆ ಈಸಿಯಾಗಿ ಸ್ಕೋರ್ ಬರ್ಬೇಕು ಅಂತಂದ್ರೆ ಈಗ ನಾವು ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ನೋಡ್ರಿ, ನಿಮ್ಗೆ ಆ ಪ್ಯಾನ್ ಕರೆಕ್ಟ್ ಆಗಿ ರೆಡ್ ಪೆನ್. ಓಕೆ ನೋಡ್ರಿ, ಈಗ
ಏನ್ ಮಾಡ್ಬೇಕು ಸರ್, ಈಗ ಪ್ರಿನ್ಸ್ ಟೋಲ್ಡ್ ಗೆ ಅಂಡರ್ಲೈನ್ ಮಾಡ್ರಿ, ಮಿನಿಸ್ಟರ್ ದ್ಯಾಟ್ ಗೆ ಅಂಡರ್ಲೈನ್ ಮಾಡ್ರಿ, ಹೌದಾ, ಹೀ ಐತಿ ಹೀಗೆ ಅಂಡರ್ಲೈನ್ ಮಾಡ್ರಿ, ಹ್ಯಾಡ್ ಟು ಮಾಡಿರಿ, ಹ್ಯಾಡ್ ಟು ಅಂಡರ್ಲೈನ್ ಮಾಡ್ರಿ, ಫೈಂಡ್ ಬೇಡ, ಸಮ್ ಬೇಡ, ಚೀಪರ್ ಬೇಡ, ವೇ ಬೇಡ, ಆಫ್ ಬೇಡ, ಡೀಲಿಂಗ್ ಬೇಡ, ವಿತ್ ದ್ಯಾಟ್ ಗೆ ಅಂಡರ್ಲೈನ್ ಮಾಡ್ರಿ, ರಾಸ್ಕಲ್, ಹೌದಾ, ಅಂಡ್ ಎಡೆಡ್ ಐತಲ್ಲ ಇದಕ್ಕೆ ಅಂಡರ್ಲೈನ್ ಮಾಡ್ರಿ, ದ್ಯಾಟ್ ಗೆ ಅಂಡರ್ಲೈನ್ ಮಾಡ್ರಿ, ಹೌದಿಲ್ಲ, ದ ಪ್ರೆಸೆಂಟ್ ಪ್ಲಾನ್ ವಾಸ್ ಗೆ ಅಂಡರ್ಲೈನ್ ಮಾಡ್ರಿ, ಎಕ್ಸ್ಪೆನ್ಸಿವ್. ಓಕೆನಾ. ನೆಕ್ಸ್ಟ್ ಮಿನಿಸ್ಟರ್ ಟೋಲ್ಡ್ ಗೆ ಅಂಡರ್ಲೈನ್ ಮಾಡ್ರಿ, ದ್ಯಾಟ್ ಗೆ ಅಂಡರ್ಲೈನ್ ಮಾಡ್ರಿ, ದೇ ಗೆ ಅಂಡರ್ಲೈನ್ ಮಾಡ್ರಿ, ಹ್ಯಾಡ್ ಟು ಗೆ ಅಂಡರ್ಲೈನ್ ಮಾಡ್ರಿ, ಹೌದಾ, ಡಿಸ್ಮಿಸ್ ದ ಗಾರ್ಡ್ ಏನು ಬೇಡ. ನೆಕ್ಸ್ಟ್ ಪ್ರಿನ್ಸ್ ಆಸ್ಕ್ಡ್ ಗೆ ಅಂಡರ್ಲೈನ್ ಮಾಡ್ರಿ, ಇಫ್ ಗೆ ಅಂಡರ್ಲೈನ್ ಮಾಡ್ರಿ, ಇಟ್ ಅಂತೂ ಮಾಡಿರ್ಬೇಕು. ಓಕೆನಾ. ನೆಕ್ಸ್ಟ್ ವಿಲ್ ಬಿಕೇಮ್ ವುಡ್ ಐತಿ, ಹೌದಿಲ್ಲ, ನಾವೇನಪ್ಪಾ ಅಂತಂದ್ರೆ ಇದಕ್ಕೆ ಅಂಡರ್ಲೈನ್ ಮಾಡ್ಬೇಕಾಗುತ್ತೆ ಆ ಸೊಲ್ಯೂಷನ್. ನೆಕ್ಸ್ಟ್ ಹೋಗೋಣ, ಮಿನಿಸ್ಟರ್ ಟೋಲ್ಡ್ ಗೆ ಅಂಡರ್ಲೈನ್ ಮಾಡ್ತಾ ಹೋಗೋಣ, ದ್ಯಾಟ್ ಗೆ ಅಂಡರ್ಲೈನ್ ಮಾಡೋಣ, ಪಾಸಿಟಿವ್ಲಿ ಅಂಡರ್ಲೈನ್ ಮಾಡ್ತಾ ಹೋಗೋಣ, ಹೀ ಹಾಗೆ ಐತಿ, ವುಡ್ ಐತಿ, ಹೌದಾ. ಹಾ ನೋಡ್ರಿ, ಇಷ್ಟು ನೀವು ಅಂಡರ್ಲೈನ್ ಮಾಡಿಕೊಟ್ರೆ ಅಂತ ತಿಳ್ಕೊರಿ, ಅವ್ರಿಗೆ ಇನ್ನಷ್ಟು ಈಸಿ ಆಗುತ್ತೆ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ. ಎಸ್ ಕರೆಕ್ಟ್, ಹೋಲ್ಡ್ ಬಂದೈತಿ, ಎಸ್ ದ್ಯಾಟ್ ಹಾಕ ಹೀ ಮಾಡಿದ್ದಾರೆ, ಮಸ್ಟ್ ಬೇಕೇನ್ ಹ್ಯಾಡ್ ಟು ಮಾಡಿದ್ದಾರೆ, ಹೌದಾ. ಸೊ ಹಿಂಗ ಅವ್ರಿಗೆ ಏನಾಗುತ್ತದೆ, ಈಸಿಯಾಗಿ ಅರ್ಥ ಆಗಿಬಿಡ್ತೈತಿ, ಬಹಳ ಬೇಗ ನಿಮಗೆ ಸ್ಕೋರ್ ಆಗ್ತದೆ, ಹೌದಿಲ್ಲ. ಅವ್ರು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತೈತೆ, ಹೌದಾ. ನೋಡ್ತಿಲ್ಲ ಅಂತಲ್ಲ, ಬಟ್ ನೀವು ಈ ರೀತಿ ಮಾಡೋದು ನನ್ನ ಪ್ರಕಾರ ಉತ್ತಮವಾದಂತ ಮೆಥಡ್. ಹಿಂಗ ಬರಿಬೇಕು ನೋಡ್ರಿ, ಹೌದಾ. ಫುಲ್ ಸ್ಟಾಪ್ ಹಾಕೋದು, ಸೆಂಟೆನ್ಸ್ ಕಂಪ್ಲೀಟ್ ಆಗೋಣ, ಮತ್ತೆ ಆ ಸೆಂಟೆನ್ಸ್ ಅನ್ನ ಕಂಟಿನ್ಯೂ ಮಾಡ್ಕೋತ ಹೋಗೋದು, ಹೌದಾ. ಸರಿ, ಹಾಗಾದ್ರೆ ಸಮಯವನ್ನು ಅರ್ಥ ಮಾಡಿದ್ರೆ ಇನ್ನೊಂದು ಎಡದ ಇಲ್ಲಿ ಯಾವ ರೀತಿ ಬಿಡಿಸ್ಬೇಕು, ನಾ ಇಲ್ಲೇ ಬರೆಯಲ್ಲ, ಇಲ್ಲಿ ಹಿಂದೆ ಪ್ರಿವಿಯಸ್ ಬರ ತೋರಿಸಿ ನಾನು ಹಿಂಗ್ ಬರಿಬೇಕಾಗುತ್ತೆ. ಇದೊಂದು ಜಸ್ಟ್ ಒಂದ್ ಎರಡು ಬಿಡಿಸ್ಬಿಡ್ತೀವಿ ಮತ್ತೆ ಯಾಕೆ, ಹೌದಾ. ನೋಡಿ, ಅಲ್ಫಾನೋ ಬಾರ್ಕ್ಸ್ ಅಂದ್ರೆ ಐ ಬಿಲೀವ್ ದ ಬುಕ್ಸ್ ವಿಲ್ ನೆವರ್ ಡಿಸೈಪರ್ ಟಾಪಿಕ್ ಇದೆಲ್ಲ ಅಲ್ಲಿಂದ ಇದೆ ಅದು. ಹಾಗೆ ಏನ್ ಮಾಡ್ತಾ ಸರ್, ಅಲ್ಫಾನೋ ಕೇಳ್ತಾ ಇದ್ದೇನೆ ಯಾರಿಗೆ, ಬಾರ್ಕ್ಸ್. ಲಾಸ್ಟ್ ನೋಡ್ಬೇಕು ನೀವು, ಇಂಪಾರ್ಟೆಂಟ್ ಸರ, ಇಲ್ಲಿ ಕ್ವಶನ್ ಮಾರ್ಕ್ ಐತಿ. ಹಾಗಾದ್ರೆ ಏನ್ ಮಾಡ್ಬೇಕು, ಕ್ವಶನ್ ಮಾರ್ಕ್ ಇತ್ತು ಅಂತಂದ್ರೆ ಕಣ್ಣು ಮುಚ್ಚಿ ನೀವು ಏನ್ ಮಾಡ್ಬೇಕು ಹೇಳ್ರಿ, ಇಂಟ್ರಾಗೇಟಿವ್ ಅಂತ ಅರ್ಥ. ಹಾಗಾದ್ರೆ ನೋಡ್ ತಗೋಣ, ಎಲ್ಲ ಪೆನ್. ಅಲ್ಫಾನೋ ಏನ್ ಮಾಡೋಣ, ಆಸ್ಕ್ಡ್ ಅಂತ ಬರೆಯೋಣ. ಅಲ್ಫಾನೋ ಆಸ್ಕ್ಡ್ ಯಾರಿಗೆ, ಬಾರ್ಕ್ಸ್. ಸರಿ ಮಾಡೋಣ, ಕ್ಯಾನ್ ಹೆಲ್ಪಿಂಗ್ ವರ್ಬ್ ಸ್ಟಾರ್ಟ್ ಆಗೈತಿ, ಹೆಲ್ಪಿಂಗ್ ವರ್ಬ್ ಸ್ಟಾರ್ಟ್ ಆದ್ರೆ ಇಫ್ ಫಾರ್ ವೆದರ್ ಬರಬೇಕು, ಹೌದಾ. ಓಕೆ ನೋಡ್ರಿ, ಏನ್ ಮಾಡ್ತೀವಿ, ಅಲ್ಫಾನೋ ಆಸ್ಕ್ಡ್ ಬಾರ್ಕ್ಸ್ ಇಫ್. ಇಂಟರ್ಚೇಂಜ್ ಆಗಬೇಕು, ಹೇಳಿಕೊಟ್ಟಿ ನಿಮಗೆ ಇಂಟರ್ಚೇಂಜ್, ಇದು ಈ ಕಡೆ ಇದು ಈ ಕಡೆ ಬರಬೇಕು. ಹಾಗಾದ್ರೆ ವಿ ಬಿಕಮ್ ಏನಾಗುತ್ತೆ ನೋಡ್ರಿ, ದೇ ಆಗುತ್ತೆ, ಹೌದಾ. ಕ್ಯಾನ್ ಬಿಕಮ್ ಏನಾಗುತ್ತೆ, ಕುಡ್ ಆಗುತ್ತೆ. ಹಾಗಾದ್ರೆ ದೇ ಕುಡ್, ಇದು ಚೇಂಜ್ ಮಾಡಬೇಡ್ರಿ, ಅದಕ್ಕೆ ನಿಮಗ ಮಾಡಲ್ ಚೇಂಜ್ ಆದ್ರೆ ಚೇಂಜ್ ಮಾಡಂಗಿಲ್ಲ ಇದನ್ನ, ಆಮೇಲೆ ವರ್ಬ, ಹೌದಾ. ಅಬೌಟ್ ಡೋನಾ ಲೌರಾ, ಈಗ ಕಾಮ ಕೂಡ ಕಂಟಿನ್ಯೂ ಬರ್ಕೋತ, ಅದನ್ನ ಗೊತ್ತಾಗತ್ತಲ್ಲ ಹೆಂಗ್ ಹೇಳಕತ್ತೀನಿ ಅನ್ನೋದು, ಚೇಂಜಸ್ ಅಷ್ಟೇ ಹೇಳಕತ್ತೀನಿ ನಾನು, ಇದ್ರ ಬರ್ಕೋತ ಬಂದ್ರಿ. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಇವರ್ ಐತಿ, ಅಂದ್ರೆ ಇವರ್ ಮದ್ರ ಯಾರಿಗೆ ಕೇಳಕತ್ತನ, ಬಾರ್ಕ್ಸ್ ಅಲ್ಫಾನೋ, ಹೌದಿಲ್ಲ. ಹಾಗಾದ್ರೆ ಹೀಸ್ ಮದರ್ ಏನಾಗ್ಬೇಕ್ರಿ, ಹೀಸ್ ಮದರ್. ಮುಗಿತ್, ಒಂದು ಸೆಂಟೆನ್ಸ್ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಎರಡನೇ ಸೆಂಟೆನ್ಸ್, ಬಾರ್ಕ್ಸ್ ಏನ್ ಮಾಡತ್ತಾನ, ರಿಪ್ಲೈಡ್ ಅಂತ ಬರ್ರಿ, ಅಥವಾ ಟೋಲ್ಡ್ ಸರ್ ಬರ್ಬಿಡ್ತೀವಿ, ಬಹಳ ಬೆಸ್ಟ್, ಟೋಲ್ಡ್, ಹೌದಾ. ಬಾರ್ಕ್ಸ್ ಟೋಲ್ಡ್ ಅಲ್ಫಾನೋ ಅಂತ ಬರೆದು ದ್ಯಾಟ್ ಅಂತ ಬರಿಬೇಕಾಗುತ್ತೆ. ಈಗ ಮೈ ಮದರ್ ಏನಾಗ್ಬೇಕು ಹೇಳ್ರಿ, ಹೀಸ್ ಮದರ್ ಆಗಬೇಕು. ಏನಾಗ್ಬೇಕ್ರಿ, ಹೀಸ್ ಮದರ್. ನೋಡಿ, ವಾಸ್ ಬಂದಾಗ ಇಂಪಾರ್ಟೆಂಟ್, ಇವನ್ ಆಮ್ ಈಸ್ ಆರ್ ಬಂದಾಗ ಹ್ಯಾವ್ ಬಿನ್ ಹ್ಯಾಸ್ ಬಿನ್, ವಾಸ್ ಬಂದಾಗ ಹ್ಯಾಡ್ ಬಿನ್. ಇಲ್ಲಿ ಏನಾಗುತ್ತೆ ಗೊತ್ತಾ, ಅದನ್ನ ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ ಅದು, ಹೌದಾ. ಅವಳ ಪೊಸಿಷನ್ ಸ್ಟೇಟಸ್ ಅನ್ನ ಹೇಳ್ತಾ ಇದೆ, ಹ್ಯಾಡ್ ಬಿನ್ ಅವ್ ಹಂಗಿದ್ಲು ಅಂತ ಅರ್ಥ. ಅದು ಆನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಅಂತ ಕಂಪ್ಲೀಟ್ ಮಾಡ್ತೇವೆ. ಇದು ಗೊತ್ತಾಗ್ಲಿಕ್ಕಂದ್ರೆ ನಿಮ್ಗೆ ವಾಸ್ ಹ್ಯಾಡ್ ಬಿನ್ ಹೆಂಗಾಯ್ತು ಹಿಂದಿನ ಕ್ಲಾಸ್ಗಳು ಹೇಳಿದ್ದೆ ನಾನು, ಅವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡ್ರಿ ಏನ್ ಮಾಡ್ತೀರಿ. ನೆಕ್ಸ್ಟ್ ಹೋಗೋಣ, ಅಲ್ಫಾನೋ. ಪೆನ್ ಚೇಂಜ್ ಮಾಡೋಣ. ಅಲ್ಫಾನೋ ಏನ್ ಮಾಡಕತ್ತ ಸದ್ಯಕ್ಕೆ ನೋಡ್ರಿ, ನೀಲಿ ಐತಿ, ನೀಲಿಗೆ ವರ್ಕ್ ಆಗಲಿ, ಬ್ಲ್ಯಾಕ್ ತಗೊಳ್ಳೋಣ. ಓಕೆನಾ. ನೋಡ್ರಿ, ಅಲ್ಫಾನೋ ಏನಪ್ಪಾ ಅಂತಂದ್ರೆ, ಅಲ್ಫಾನೋ ಕೇಳಕತ್ತಾನೆ ಕ್ವಶನ್, ಮತ್ತೆ ನೋಡ್ಬೇಕಿಲ್ಲ ಇದು ಬೇಕಾಗಿಲ್ಲ ಅದು ನಿಮ್ಗೆ. ಓಕೆ ನೋಡ್ರಿ, ಇಲ್ಲಿ ಏನೈತಿ ನೋಡ್ರಿ, ಕ್ವಶನ್ ಮಾರ್ಕ್ ಐತಿ, ಅದು ಇಂಪಾರ್ಟೆಂಟ್. ಇಲ್ಲಿ ಕ್ವಶನ್ ಮಾರ್ಕ್, ಫಸ್ಟ್ ನೀವು ನೋಡೋದೇ ಕ್ವಶನ್ ಮಾರ್ಕ್ ನೋಡ್ಕೋಬೇಕು. ಕ್ವಶನ್ ಮಾರ್ಕ್ ಇತ್ತು, ಆಸ್ಕಡ್, ಕಣ್ಣು ಮುಚ್ಚಿ ಆಸ್ಕಡ್ ಬರೀರಿ, ಹೌದಾ. ಆಸ್ಕಡ್ ಬರ್ದೇವಿ, ಅಲ್ಫಾನೋ ಆಸ್ಕಡ್, ಹೌದಾ. ಯಾರಿಗೆ, ಬಾರ್ಕ್ಸ್ ಅಂತ ಬರಿತೇವಿ. ಈಗ WHO ಬಂದ್ರೆ WHO ತಗೋಬೇಕು, ಇನ್ನೂ ಚೇಂಜ್ ಮಾಡಂಗಿಲ್ಲ ನಾವು. ವಾಟ್, ಇಲ್ಲಿ ನೀವು ಏನ್ ಮಾಡ್ತೀರಿ ನೋಡಿ, ವಾಟ್ ಇಲ್ಲೇ ವಾಸ್ ಬರ್ಬಿಡ್ತೀರಿ, ರಾಂಗ್, ಅದು ತಪ್ಪಾಗುತ್ತೆ. ಇಲ್ಲಿ ಬರಿಬಾರ್ದು ವಾಸ, ಇದು ಸಬ್ಜೆಕ್ಟ್ ನಮಗ, ಹೌದಲ್ಲ. ವಾಟ್ ಬ್ಲೈಂಡ್ನೆಸ್, ಹೌದಾ, ವಾಟ್ ಬ್ಲೈಂಡ್ನೆಸ್ ಅಂತ ಬರುದು, ಆಮೇಲೆ ಯಾಕೆ ಇಂಟರ್ಚೇಂಜ್ ಆಗ್ಬೇಕಲ್ಲ, ಇಲ್ಲಿ ಬರ್ಬೇಕು ವಾಸ್. ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಯು ಅಂತ ಕೇಳಕತ್ತಾರ. ಹಾಗಾದ್ರೆ ಇವ್ ಅಂದ್ರೆ ಯಾರು, ಅವನಿಗೆ, ಹೌದಿಲ್ಲ, ಹಿಮ್ ಆಗಬೇಕು. ನೆಕ್ಸ್ಟ್ ನೋಡ್ತಗೋಣ, ಬಾರ್ಕ್ಸ್ ರಿಪ್ಲೈ ಮಾಡಕತ್ತಾನ. ಬಾರ್ಕ್ಸ್ ರೀಪಡ್ತು ಟೋಲ್ಡ್ ಅಂತ ಬರೋಣ,
ಸರ್ ಟೋಲ್ಡ್ ಬರೋದು ದ್ಯಾಟ್ ಬರೋಣ, ನೀವು ಬೇಕಾದ್ರೆ ಇದನ್ನ ಸ್ಕಿಪ್ ಮಾಡೋಣ, ನೋ ಪ್ರಾಬ್ಲಮ್. ಅಂತ ಬಂದ ಪ್ಲೀಸ್ ಆಗಲ್ಲ ಬಂದ ಪ್ಲೀಸ್ ಸ್ಕಿಪ್ ಮಾಡೋಣ. ನಾವು ಬಿಕಮ್ ಏನಾಗಬೇಕು ಅಂತಂದ್ರೆ ದೆನ್ ಆಗ್ಬೇಕು ಥರ್ಡ್ ಪರ್ಸನ್ ಸೀಟ್ ಹಾಗೆ ಇರ್ತೈತಿ, ಏನು ಚೇಂಜ್ ಆಗಲ್ಲ. ಇಟ್ ವಾಸ್ ಆಗ್ಬೇಕು, ಏನಾಗ್ಬೇಕ್ರಿ ಇಟ್ ವಾಸ್ ಆಗ್ಬೇಕು, ಈಸ್ ಬಿಕಮ್ ಇದು ಏನು ಚೇಂಜ್ ಆಗಲ್ಲ. ಅವೇ ಆಫ್ ಲೈಫ್ ಅಲ್ಲಿ ಹಂಗ ಬರ್ಕೋತೀರಿ. ಈಗ ಇಲ್ಲಿ ನೋಡಿ ಸೆಂಟೆನ್ಸ್ ಯಾಡ್ ಬದಂಗ ಅಂಡ್ ಎಡೆಡ್ ಹೇಳಿದಲ್ಲಿ ನಿಮಗ ಅಂಡ್ ಎಡೆಡ್ ದ್ಯಾಟ್ ಅಂತ ಬರ್ದು ಮೈ ಡ್ಯೂಟಿ ಯಾರು ಹೇಳ್ಕತ್ತಾರಲ್ಲಿ ಬಾರ್ಕ್ಸ್ ಅಂದ್ರೆ ಮೈ ಬಿಕಮ್ ಏನಾಗುತ್ತೆ ಹೀಸ್ ಡ್ಯೂಟಿ. ಪೆನ್ ಚೇಂಜ್ ಮಾಡ್ಲೇಬೇಕಾದ್ರೆ ನೋಡ್ರಿ ಕಾಣಿಸುತ್ತೆ ಕರೆಕ್ಟ್ ಆಗಿ ನೋಡಿ ಏನಾಗಬೇಕು ಹೀಸ್ ಡ್ಯೂಟಿ ಈಸ್ ಬಿಕಮ್ ಏನಾಗ್ಬೇಕ್ರಿ ವಾಸ್ ಆಗಬೇಕು. ಟು ಎಕ್ಸೆಪ್ಟ್ ಇಟ್ ಏನು ಚೇಂಜ್ ಆಗಲ್ಲ, ಹೌದಾ. ಸೊ ನಾವೇನಪ್ಪಾ ಅಂತಂದ್ರೆ ಈ ರೀತಿ ಬರಿತಾ ಬರ್ತೇವೆ. ಹೀಸ್ ಡ್ಯೂಟಿ ಈಸ್ ಅಕ್ಸೆಪ್ಟೆಡ್, ಸಾರಿ ಏನಾಗ್ಬೇಕ್ರಿ ಅಕ್ಸೆಪ್ಟೆಡ್ ಇಟ್ ಅಂತ ಆಗುತ್ತೆ. ಅಕ್ಸೆಪ್ಟೆಡ್ ಇಟ್ ಅಂತ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಯ್ತು ನಿಮಗೆ, ಹೌದಾ. ಸರಿ, ಹಾಗಾದ್ರೆ ನೀವುಗಳು ಇಲ್ಲಿ ಒಂದು ನಾನು ಕೊಟ್ಟೆ ನಿಮಗ್, ಹೌದಾ. ರೂಫ್ ಇದನ್ನ ನೋಡ ಹೆಂಗ್ ಬಿಡಿಸ್ತೀರಿ ಬಿಡಿಸಿ ನಿಮ್ಗೆ ಟೈಮ್ ಇರ್ಬೇಕಾದ್ರೆ ಕಮೆಂಟ್ ಮಾಡಿ ಅಥವಾ ನೀವೇ ಬಿಡಿಸ್ಕೊಡ್ರಿ, ಓಕೆನಾ. ಇಷ್ಟು ಯಾಕಂದ್ರೆ ಕ್ಲಾಸ್ ಲೆಂದಿ ಆಗುತ್ತೆ ನಿಮಗೆ, ನೀವು ಓದೋ ಟೈಮಲ್ಲಿ ನೀವು ಕ್ಲಾಸ್ ನೋಡ್ತೀರ ಅಂತ ಏನ್ ಗ್ಯಾರಂಟಿ ಐತಿ. ಅದಕ್ಕೆ ದಯವಿಟ್ಟು ನೀವು ನೋಡದೇ ಇಲ್ರಿ. ಅಟ್ಲೀಸ್ಟ್ ಇದು ಫಸ್ಟ್ ಒಂದು ನಿಮ್ಗೆ ಈ ರೀತಿ ನೀವು ಎಕ್ಸಾಮ್ ಅಲ್ಲಿ ಬಿಡಿಸ್ತಾರೆ ನಿಮಗೆ ನೋ ಡೌಟ್ ಎಟ್ ಆಲ್ 5 ಮಾರ್ಕ್ಸ್ ಬಂದೇ ಬರ್ತೈತಿ. ಹಿಂಗ್ ದಯವಿಟ್ಟು ಅಂಡರ್ಲೈನ್ ಮಾಡ್ರಿ, ನಿಮ್ ಸ್ಕೋರ್ ಆಗುತ್ತೆ, ಓಕೆನಾ. ಥ್ಯಾಂಕ್ ಯು. ಮತ್ತೊಂದು ಕ್ಲಾಸ್ ಅಲ್ಲಿ ಭೇಟಿ ಆಗುವಂತ ಹೇಳ್ತಾ, ಎಲ್ಲಪ್ಪ ಇದು ನಮಗ ದೊಡ್ಡ ಕಷ್ಟ ಇದು ಹೆಂಗ್ ಮಾಡ್ಕೊಂಡು. ಓ